ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತ ಯೂಟ್ಯೂಬ್ ಚಾನಲ್ ಫ್ಯಾಕ್ಚುಯಲ್ ಎಜುಕೇಶನ್ ಇನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅನ್ನೋ ಒಂದು ನ್ಯೂ ಚಾಪ್ಟರ್ ನ ಡಿಸ್ಕಸ್ ಮಾಡ್ತೀವಿ. ಈ ಒಂದು ವಿಡಿಯೋದಲ್ಲಿ ಈ ಲೆಸನ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನೋ ನೋಡ್ತೀವಿ. ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ ಯಾವ ರೀತಿ ಕೆಮಿಕಲ್ ಈಕ್ವೇಷನ್ಸ್ ಅಲ್ಲಿ ಬರಿತೀವಿ ಅಂತ ಡಿಸ್ಕಸ್ ಮಾಡ್ತೀವಿ. ಆನಂತರ ಆ ಕೆಮಿಕಲ್ ಈಕ್ವೇಷನ್ಸ್ ಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನು? ಯಾವ್ದಾದ್ರೂ ಒಂದು ಸಬ್ಸ್ಟೆನ್ಸ್ ನ ಪ್ರಾಪರ್ಟಿ ಕೆಮಿಕಲಿ ಚೇಂಜ್ ಆದ್ರೆ ಅದನ್ನ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಓಕೆ, ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ? ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾನೆ ಇರುತ್ತೆ. ಆದ್ರೆ ಅದು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ನಮಗೆ ಐಡೆಂಟಿಫೈ ಮಾಡಕ್ಕೆ ಆಗಿರಲ್ಲ. ಎಕ್ಸಾಂಪಲ್, ನಾವು ಉಸಿರಾಡ್ತಾ ಇದೀವ, ರೆಸ್ಪಿರೇಷನ್, ಇದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್. ಇಲ್ಲಿ ನಾವು ಆಕ್ಸಿಜನ್ ತಗೊಂಡು ಕೆಮಿಕಲ್ ರಿಯಾಕ್ಷನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತಾ ಇದೆ. ಇನ್ನೊಂದು ಡೈಜೆಷನ್ ಆಫ್ ಫುಡ್ ಯಾವ ರೀತಿ ಡೈಜೆಷನ್ ಆಗುದಲ್ಲ, ಅದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್. ಈ ಒಂದು ಡೈಜೆಷನ್ ಆಫ್ ಫುಡ್ ಅಲ್ಲಿ ಕೆಲವು ಎನ್ಸೈಮ್ಸ್ ಗಳ ಆಕ್ಷನ್ ಗಳ ಮೂಲಕ ಫುಡ್ ಡೈಜೆಷನ್ ಆಗುತ್ತೆ, ಅದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್. ಇನ್ನೊಂದು ಫೋಟೋಸಿಂಥಸಿಸ್, ಪ್ಲಾಂಟ್ಸ್ ಗಳಲ್ಲಿ ಯಾವ ರೀತಿ ಫೋಟೋಸಿಂಥಸಿಸ್ ಆಗುತ್ತಲ್ಲ, ಅದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ಸ್. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಂದ ವಾಟರ್ ಮಾಲಿಕ್ಯೂಲ್, ಸನ್ಲೈಟ್ ಇವಿಷ್ಟು ಸೇರಿ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ. ಸೊ ಅದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್. ಮತ್ತೊಂದು ರಸ್ಟಿಂಗ್ ಆಫ್ ಐರನ್, ಒಂದು ಐರನ್ ಯಾವ ರೀತಿ ರಸ್ಟ್ ಆಗುತ್ತಲ್ಲ, ರಸ್ಟ್ ಹಿಡಿಯುತ್ತಲ್ಲ, ಅದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್. ಇದೇ ರೀತಿ ಎಷ್ಟೋ ಕೆಮಿಕಲ್ ರಿಯಾಕ್ಷನ್ಸ್ ಗಳು ನಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ. ಆದ್ರೆ ನಮಗದು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಐಡೆಂಟಿಫೈ ಮಾಡಕ್ಕೆ ಆಗಿರಲ್ಲ. ಸೊ ಓಕೆ, ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನು ಎಕ್ಸಾಂಪಲ್ ಗೊತ್ತಾಯ್ತು. ಓಕೆ, ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಒಂದು ಸಬ್ಸ್ಟೆನ್ಸ್ ನ ಪ್ರಾಪರ್ಟಿ ಕೆಮಿಕಲಿ ಚೇಂಜ್ ಆಗಬೇಕು ಅಂತ ಹೇಳಿದ್ವಿ. ಓಕೆ, ಯಾವಾಗ ಒಂದು ಸಬ್ಸ್ಟೆನ್ಸ್ ನ ಪ್ರಾಪರ್ಟಿ ಕೆಮಿಕಲಿ ಚೇಂಜ್ ಆಗಿದೆ ಅಂತ ಹೇಳುದು? ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಒಂದು ಮೆಗ್ನೀಷಿಯಂ ಸ್ಟ್ರಿಪ್ ತಗೊಳ್ಳಿ. ಮೆಗ್ನೀಷಿಯಂ ಸ್ಟ್ರಿಪ್ ತಗೊಂಡು ಅದನ್ನ ಹೀಟ್ ಮಾಡ್ತಾ ಹೋಗಿ. ಮೆಗ್ನೀಷಿಯಂ ರಿಬ್ಬನ್ ಅಂತ ಹೇಳ್ತಾರೆ. ಹೀಟ್ ಮಾಡ್ತಾ ಹೋಗಿ. ಮೆಗ್ನೀಷಿಯಂ ಈ ರೀತಿ ಕಾಯಿಲ್ ತರ ಇರುತ್ತೆ. ಇದರಲ್ಲಿ ಒಂದ್ ಸ್ವಲ್ಪ ಹಿಂಗ್ ಕಟ್ ಮಾಡ್ಕೊಂಡು ರಿಬ್ಬನ್ ಅಥವಾ ಸ್ಟ್ರಿಪ್ ಅಂತ ಹೇಳ್ತಾರೆ, ಅದನ್ನ ತಗೊಂಡು ಹೀಟ್ ಮಾಡ್ತಾ ಹೋಗಿ. ಹೀಟ್ ಮಾಡ್ತಾ ಮಾಡ್ತಾ ಮೆಗ್ನೀಷಿಯಂ ಬರ್ನ್ ಆಗ್ತಾ ಆಗ್ತಾ ಒಂದು ವೈಟ್ ಕಲರ್ ಪೌಡರ್ ಫಾರ್ಮೇಶನ್ ಆಗುತ್ತೆ. ವೈಟ್ ಕಲರ್ ಪೌಡರ್ ಫಾರ್ಮೇಶನ್, ಇದನ್ನೇ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ಇದನ್ನೇಂತ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತಾ ಇದ್ದೀರಾ? ಯಾವ ರೀತಿ ಐಡೆಂಟಿಫೈ ಮಾಡೋದು? 4 ಪ್ಯಾರಾಮೀಟರ್ಸ್ ಇದೆ. 4ಅಲ್ಲಿ ಯಾವ್ದಾದ್ರು ಒಂದು ಅಬ್ಸರ್ವೇಷನ್ ಬಂದ್ರು ಅದನ್ನ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ಬೋದು. ಒಂದು ಚೇಂಜ್ ಇನ್ ಸ್ಟೇಟ್. ಚೇಂಜ್ ಇನ್ ಸ್ಟೇಟ್, ಈಗ ಮುಂಚೆ ಇದ್ದು ಮೆಟಲ್ ಫಾರ್ಮ್ ಅಲ್ಲಿ ಇತ್ತು, ಇದು ಸಾಲಿಡ್ ಫಾರ್ಮ್ ಅಲ್ಲಿ ಇತ್ತು, ಇದು ಪೌಡರ್ ಫಾರ್ಮೇಶನ್ ಆಗಿದೆ, ಆ ರೀತಿ. ಅಥವಾ ಚೇಂಜ್ ಇನ್ ಕಲರ್, ಅಥವಾ ಎವಲ್ಯೂಷನ್ ಆಫ್ ಗ್ಯಾಸ್, ಮತ್ತೊಂದು ಚೇಂಜ್ ಇನ್ ಟೆಂಪರೇಚರ್. ಈ 4 ಆಗ್ಬೇಕು ಅಂತಿಲ್ಲ, ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಅಬ್ಸರ್ವೇಷನ್ ಕಾಣಿಸ್ತಂದ್ರು ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ. ಈಗ ಇಲ್ಲಿ ಮೆಗ್ನೀಷಿಯಂ ಸ್ಟ್ರಿಪ್ ನ ಅಥವಾ ಮೆಗ್ನೀಷಿಯಂ ರಿಬ್ಬನ್ ನ ಹೀಟ್ ಮಾಡಿದ ತಕ್ಷಣ ಈ ಪೌಡರ್ ಫಾರ್ಮೇಶನ್ ಸಿಕ್ಕಿದೆಯಲ್ಲ, ಇದು ಟೆಂಪರೇಚರ್ ಚೇಂಜ್ ಆಗಿರುತ್ತೆ, ಅಥವಾ ಇನ್ಕ್ರೀಸ್ ಆದ್ರೂ ಆಗಿರ್ಬೋದು, ಡಿಕ್ರೀಸ್ ಆದ್ರೂ ಆಗಿರ್ಬೋದು. ಸೊ ಟೆಂಪರೇಚರ್ ಚೇಂಜ್ ಆಗಬೇಕು. ಎವಲ್ಯೂಷನ್ ಆಫ್ ಗ್ಯಾಸ್, ಇಲ್ಲಿ ಗ್ಯಾಸ್ ಎವಲ್ಯೂಷನ್ ಆಗಿಲ್ಲ, ಜಸ್ಟ್ ಮೆಗ್ನೀಷಿಯಂ ಈ ಒಂದು ಪೌಡರ್ ಫಾರ್ಮೇಶನ್ ಇದೆಯಲ್ಲ, ವೈಟ್ ಕಲರ್ ಪೌಡರ್, ನಾವು ಮೆಗ್ನೀಷಿಯಂ ಆಕ್ಸೈಡ್ MgO ಅಂತ ಕರಿತೀವಿ. ಓಕೆನಾ? ಇದು ಸಾಲಿಡ್ ಫಾರ್ಮ್, ಸಾಲಿಡ್ ಪೌಡರ್ ಫಾರ್ಮ್. ಸೊ ಇದು ಎವಲ್ಯೂಷನ್ ಆಫ್ ಗ್ಯಾಸ್ ಇಲ್ಲ. ಚೇಂಜ್ ಇನ್ ಕಲರ್, ಕಲರ್ ಅಲ್ಲಿ ಕೂಡ ಚೇಂಜ್ ಆಗಬಹುದು, ಅಥವಾ ಚೇಂಜ್ ಇನ್ ಸ್ಟೇಟ್, ಕೆಲವು ಸಾಲಿಡ್ ಫಾರ್ಮ್ ಅಲ್ಲಿ ಇದ್ದಂಥದ್ದು ರಿಯಾಕ್ಷನ್ ಆದ್ಮೇಲೆ ಬೇರೆ ಸ್ಟೇಟಿಗೆ ಚೇಂಜ್ ಆಗಬಹುದು, ಲಿಕ್ವಿಡ್ ಆಗಬಹುದು, ಗ್ಯಾಸ್, ಈ ರೀತಿ ಸ್ಟೇಟ್ ಅಲ್ಲಿ ಕೂಡ ಚೇಂಜ್ ಆಗುತ್ತೆ. ಯಾವ್ದಾದ್ರು ಒಂದು ಅಬ್ಸರ್ವೇಷನ್ ಕಾಣಿಸಿದ್ರು ಕೂಡ ನಾವು ಅದನ್ನ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಮೋರ್ ದೆನ್ ಒನ್, ಎಲ್ಲಾ ಅಬ್ಸರ್ವೇಷನ್ ಕೂಡ ಕಾಣಿಸಬಹುದು, ಬಟ್ ಅಟ್ಲೀಸ್ಟ್ ಒಂದು, ಯಾವ್ದಾದ್ರು ಒಂದನ್ನು ನೋಡಿದ್ರು ಕೂಡ ನಾವು ಅದನ್ನ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಏನಾಗಿದೆ, ನಾವು ಮೆಗ್ನೀಷಿಯಂ ರಿಬ್ಬನ್ ತಗೊಂಡು ಹೀಟ್ ಮಾಡ್ತಾ ಹೋಗಿದ್ದೀನಿ, ಅದು ಒಂದು ವೈಟ್ ಕಲರ್ ಪೌಡರ್ ಫಾರ್ಮೇಶನ್ ಆಗಿದೆ, ಅದನ್ನ ನಾವು ಮೆಗ್ನೀಷಿಯಂ ಆಕ್ಸೈಡ್ ಅಥವಾ MgO ಅಂತ ಹೇಳ್ತಾ ಇದೀವಿ. ಇಲ್ಲಿ ಏನಾಗಿದೆ ಅದನ್ನ ನನಗೆ ಕನ್ವೆ ಮಾಡುವಂತ ಯಾರು ಕೇಳ್ತಾರೆ, ಅವಾಗ ಏನಂತ ಹೇಳ್ತೀವಿ? ಮೆಗ್ನೀಷಿಯಂ but in oxygen it get
converted to magnesium oxide. ಇಲ್ಲದೆಲ್ಲ ಆಗ್ತಾ ಇರೋದು ಮೆಗ್ನೀಷಿಯಂ ಮೆಟಲ್ ನ ಹೀಟ್ ಮಾಡ್ತಾ ಅದೊಂದು ಪೌಡರ್ ರೀತಿ ಫಾರ್ಮೇಶನ್ ಆಗಿದೆ. ಅದನ್ನ ನಾವು ಮೆಗ್ನೀಷಿಯಂ ಆಕ್ಸೈಡ್ ಅಥವಾ MgO. ಈಗ ಏನ್ ರಿಯಾಕ್ಷನ್ ಆಗ್ತಿದೆ ಕಡಿಮೆ ಮಾಡಿ ಅಂದಾಗ ಈ ರೀತಿ ಬರಿತೀವಿ, ಹೌದಾ? ಇಲ್ಲ, ಈ ರೀತಿ ಹರಿಕತೆ ಎಲ್ಲ ಬರೀಬಾರ್ದು. ಇನ್ನು ಇದನ್ನ ಸಿಂಪ್ಲಿಫೈ ಮಾಡ್ತೀವಿ. ಹೇಗೆ? ಮೆಗ್ನೀಷಿಯಂ ಬರ್ಂಟ್ ಇನ್ ಆಕ್ಸಿಜನ್ ಅಂದಾಗ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಸೇರಿ ಏನ್ ಬಂದಿದೆ ರಿಯಾಕ್ಷನ್ ಆದ್ಮೇಲೆ ಮೆಗ್ನೀಷಿಯಂ ಆಕ್ಸೈಡ್. ಕರೆಕ್ಟಾ? ಇದಕ್ಕೂ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡಿದಲ್ವಾ? ಇದಕ್ಕೂ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಯಾಕೆ ತಗೊಂಡಿದೀವಿ? ನಾವು ಯಾವುದೇ ಒಂದು ವಸ್ತುನ ಹೀಟ್ ಮಾಡಿದ್ವಿ ಅಥವಾ ಬರ್ನ್ ಮಾಡಿದ್ವಿ ಅಂದಾಗ ಅಲ್ಲಿ ಆಕ್ಸಿಜನ್ ಇರಲೇಬೇಕು. ಈಗ ಇದೇ ರಿಯಾಕ್ಷನ್ ನೀವು ತಗೊಂಡು ವ್ಯಾಕ್ಯೂಮ್ ಅಲ್ಲಿ ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ವ್ಯಾಕ್ಯೂಮ್ ಅಲ್ಲಿ ಮಾಡಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಬರಲ್ಲ. ಆಕ್ಸಿಜನ್ ಇಲ್ಲ ಅಂದಾಗ MgO ಎಲ್ಲಿಂದ ಬರುತ್ತೆ? ಬರಲ್ಲ. ಸೊ ನಾವು ಯಾವ್ದನ್ನ ಹೀಟ್ ಮಾಡ್ತೀವಿ ಎಂದಾಗ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇರಲೇಬೇಕು. ಓಕೆ, ಇದು ಕಂಪೇರ್ ಮಾಡಿದ್ರೆ ಇದು ಒಂದ್ ಸ್ವಲ್ಪ ಪರವಾಗಿಲ್ಲ. ಬಟ್ ಇಲ್ಲಿ ನಾವು ತಗೊಂಡಿರೋದು ಎರಡೇ ರಿಯಾಕ್ಟೆಂಟ್ಸ್, ಮೆಗ್ನೀಷಿಯಂ ಮತ್ತು ಆಕ್ಸಿಜನ್. ಪ್ರಾಡಕ್ಟ್ ಕೂಡ ಒಂದು ಬಂದಿದೆ. ಕೆಲವು ರಿಯಾಕ್ಷನ್ಸ್ ಗಳಾದಾಗ ನಂಬರ್ ಆಫ್ ಪ್ರಾಡಕ್ಟ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, 7-8 ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ. ಆಗ ಎಲ್ಲಾದ್ರದ್ದು ನೇಮ್ಗಳು ಏನ್ ಪ್ರಾಡಕ್ಟ್ಸ್ ಆಗಿ ಕೆಲವು ಎಲಿಮೆಂಟ್ಸ್ ಬರ್ಬೋದು, ಕೆಲವು ಕಾಂಪೌಂಡ್ಸ್ ಗಳು ಕೂಡ ಬರ್ಬೋದು. ಅವೆಲ್ಲಾ ನೇಮ್ಗಳು ಬರ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ತೀವಿ. ಯಾವ ರೀತಿ? ಒಂದು ಸಿಂಬಲ್ ರೀತಿ ಬರೀತೀವಿ. ಮೆಗ್ನೀಷಿಯಂ ಕೆಮಿಕಲ್ ಫಾರ್ಮುಲಾ ಏನು? Mg. ಕರೆಕ್ಟಾ? ಆಕ್ಸಿಜನ್ ನ O2. O ಬರಿಬೋದ? ಯಾಕೆ O2 ಬರೀತಿದ್ದೀರಾ? ಅಟ್ಮಾಸ್ಫಿಯರ್ ಅಲ್ಲಿ ಆಕ್ಸಿಜನ್ ಡೈಯಟ್ ಅಥವಾ ಮೊನೋಟಮಿಕ್ ಆಗಿ ಇರೋದಿಲ್ಲ. ಅಂದ್ರೆ ಬರೀ ಒಂದೇ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಎಲ್ಲೂ ಸಿಗೋದಿಲ್ಲ ಅಟ್ಮಾಸ್ಫಿಯರ್ ಅಲ್ಲಿ. ಎರಡು ಆಕ್ಸಿಜನ್ ಮಾಲಿಕ್ಯೂಲ್ ಬಾಂಡ್ ಫಾರ್ಮೇಶನ್ ಆಗಿ O2 ಆಗಿ ಎಕ್ಸಿಸ್ಟ್ ಆಗಿರುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ. ಸೊ ಅದಕ್ಕೆ ಮೆಗ್ನೀಷಿಯಂ ಅಟ್ಮಾಸ್ಫಿಯರ್ ಕೆ ಜೊತೆ ರಿಯಾಕ್ಟ್ ಆಗಬೇಕು ಅಥವಾ ಅಟ್ಮಾಸ್ಫಿಯರ್ ಅಲ್ಲಿರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಬೇಕು ಅಂದ್ರೆ ಅದಕ್ಕೆ ಸಿಗೋದೆ ಆಕ್ಸಿಜನ್ ಮಾಲಿಕ್ಯೂಲ್. ಅಂದ್ರೆ ಎರಡು ಆಕ್ಸಿಜನ್ ಆಟಮ್ ಬಾಂಡ್ ಫಾರ್ಮೇಶನ್ ಆಗಿ ಆಕ್ಸಿಜನ್ ಮಾಲಿಕ್ಯೂಲ್ ಇರುತ್ತೆ. ಆ ಆಕ್ಸಿಜನ್ ಮಾಲಿಕ್ಯೂಲ್ ಜೊತೆಗೆ ಅದು ರಿಯಾಕ್ಟ್ ಆಗಬೇಕು. ಇದು ಅಂತ ಮೆಗ್ನೀಷಿಯಂ ಅಂತಲ್ಲ, ಯಾವುದೇ ಎಲಿಮೆಂಟ್ ನ ಹೀಟ್ ಮಾಡ್ತೀವಿ ಅಂದ್ರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂದ್ರೆ ನಮ್ಗೆ ಅಲ್ಲಿ ಸಿಗೋದೆ ಆಕ್ಸಿಜನ್ ಮಾಲಿಕ್ಯೂಲ್ ಅಟ್ಮಾಸ್ಫಿಯರಿಕ್ ಏರಿಯಲ್ಲಿ. ಸೊ O2 ಬರೆದಿದ್ದೀನಿ. ಯಾವ್ದು ಪ್ರಾಡಕ್ಟ್ ಆಗಿ ಸಿಕ್ಕಿದೆ? MgO. ಇದನ್ನ ನಾವು ಮೆಗ್ನೀಷಿಯಂ ಆಕ್ಸೈಡ್. ಇದನ್ನು ಕಂಪೇರ್ ಮಾಡಿ ಆಲ್ಮೋಸ್ಟ್ ಎಷ್ಟು ಸಿಂಪ್ಲಿಫೈ ಆಗಿದೆಲ್ಲ. ಮೆಗ್ನೀಷಿಯಂ ಇಸ್ ಬರ್ನ್ಟ್ ಇನ್ ಆಕ್ಸಿಜನ್, ಇಟ್ ಗೆಟ್ ಕನ್ವರ್ಟೆಡ್ ಟು ಮೆಗ್ನೀಷಿಯಂ ಆಕ್ಸೈಡ್. ಅಷ್ಟು ದೊಡ್ಡದಾಗಿ ಅರಿಕತೆ ಬರೆದಿದ್ದೀವಿ. ಬಟ್ ಇಲ್ಲಿ ಜಸ್ಟ್ ಅದು ಕೆಮಿಕಲ್ ಫಾರ್ಮುಲಾ ಇಂದ ಇದೆಲ್ಲರೂ ಎಲಿಮೆಂಟ್ ಸಪರೇಟ್ ಎಲಿಮೆಂಟ್ಗಳು. ಮೆಗ್ನೀಷಿಯಂ ಆಕ್ಸಿಜನ್ ಇದೊಂದು ಕಾಂಪೌಂಡ್ ಮೆಗ್ನೀಷಿಯಂ ಆಕ್ಸೈಡ್. ಸೊ ಈ ರೀತಿ ಕೆಮಿಕಲ್ ಫಾರ್ಮುಲಾಗಳ ಮೂಲಕ ಈಕ್ವೇಶನ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಿದೀವಿ. ಈ ಪ್ಲಸ್ ಸಿಂಬಲ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ? ಎರಡು ರಿಯಾಕ್ಟೆಂಟ್ ಗಳು ಸೇರ್ಕೊಂಡಿದ್ದಾವೆ. ಅಂದ್ರೆ ಮೆಗ್ನೀಷಿಯಂ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅಟ್ಮಾಸ್ಫಿಯರ್ ಅಲ್ಲಿ O2 ಮಾಲಿಕ್ಯೂಲ್ಸ್ ಗಳು ಇದಾವೆ. ಕರೆಕ್ಟಾ? ಈ ಮಾಲಿಕ್ಯೂಲ್ಸ್ ಜೊತೆ ಈ ಮೆಗ್ನೀಷಿಯಂ ಮೆಟಲ್ ರಿಯಾಕ್ಟ್ ಆಗಿದೆ, ಈ ಒಂದು ಪೌಡರ್ ಫಾರ್ಮೇಶನ್ ಆಗಿರೋದು. ಸೊ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್, ಮೆಗ್ನೀಷಿಯಂ ಆಕ್ಸಿಜನ್ ಮಾಲಿಕ್ಯೂಲ್ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ಬಂದಿದೆ. ಈ ಆರೋ ಮಾರ್ಕ್ ಏನ್ ರೆಪ್ರೆಸೆಂಟ್ ಮಾಡಿದ್ರೆ ದ ಡೈರೆಕ್ಷನ್ ಆಫ್ ರಿಯಾಕ್ಷನ್. ಈ ಮೆಗ್ನೀಷಿಯಂ ಆಕ್ಸಿಜನ್ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ಬಂದಿದೆ. ಮೆಗ್ನೀಷಿಯಂ ಆಕ್ಸೈಡ್ ಇಂದ ಇವೆರಡು ಬಂದಿಲ್ಲ, ಅದಕ್ಕೆ ಹಂಗಾಗಿದ್ರೆ ಆರೋ ಮಾರ್ಕ್ ಉಲ್ಟಾ ಬರ್ತಿತ್ತು. ಇವೆರಡು ಸೇರಿನೇ ಇದು ಫಾರ್ಮೇಶನ್ ಆಗಿದೆ. ಇದಕ್ಕೆ ಆರೋನ ಈ ಡೈರೆಕ್ಷನ್ ರೆಪ್ರೆಸೆಂಟ್ ಮಾಡಿದೆ. ನಾವು ಯಾವ್ದಾದ್ರು ಕೆಮಿಕಲ್ ಈಕ್ವೇಶನ್ಸ್ ಗಳನ್ನ ಬರೆದಾಗ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಯಾಕೆ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೇಳ್ತೀನಿ. ಇವೆರಡನ್ನ ನಾವು ರಿಯಾಕ್ಟೆಂಟ್ ಅಂತ ಕರಿತೀವಿ, ಇದನ್ನ ಪ್ರಾಡಕ್ಟ್ ಆಗಿ ಕರಿತೀವಿ. ಮಾಸ್ ಆಫ್ ದಿ ಎಲಿಮೆಂಟ್ಸ್ ಪ್ರೆಸೆಂಟ್ in the reactant is equal to mass of the elements present in the product. ಇದೇನ್ ಹೇಳ್ತಿದೆ? ಈಗ ಈ ಒಂದು ಈಕ್ವೇಶನ್ ಎಕ್ಸಾಂಪಲ್ ತಗೊಳ್ತೀನಿ. ಇಲ್ಲಿ ರಿಯಾಕ್ಷನ್ ಅಲ್ಲಿ ಯಾವ ಎಲಿಮೆಂಟ್ ಇನ್ವಾಲ್ವ್ ಆಗಿದೆ? ಮೆಗ್ನೀಷಿಯಂ ಇದೆ, ಆಕ್ಸಿಜನ್ ಇದೆ. ಇಲ್ಲೂ ಕೂಡ ಮೆಗ್ನೀಷಿಯಂ ಆಕ್ಸಿಜನ್ ಹೇಳ್ಬಿಟ್ರೆ ಬೇರೆ ಯಾವುದೂ ಇಲ್ಲ. ಈ ಒಂದು ಇಕ್ವೇಶನ್ ಏನ್ ಹೇಳುತ್ತೆ ಅಂದ್ರೆ ರಿಯಾಕ್ಟೆಂಟ್ ಅಲ್ಲಿ ಮೆಗ್ನೀಷಿಯಂ ನ ಮಾಸ್ ಎಷ್ಟಿರುತ್ತೋ ಅಷ್ಟೇ ಮಾಸ್ ಪ್ರಾಡಕ್ಟ್ ಅಲ್ಲೂ ಕೂಡ ಇರಬೇಕು. ಅಥವಾ ರಿಯಾಕ್ಟೆಂಟ್ ಅಲ್ಲಿ ಒಂದ್ ಮಾಲಿಕ್ಯೂಲ್ ಮೆಗ್ನೀಷಿಯಂ ಇದೆ ಅಂದ್ರೆ ಪ್ರಾಡಕ್ಟ್ ಅಲ್ಲೂ ಕೂಡ ಒಂದ್ ಮಾಲಿಕ್ಯೂಲ್ ಮೆಗ್ನೀಷಿಯಂ ಇರಲೇಬೇಕು. ಇಲ್ಲಿ
ಆಕ್ಸಿಜನ್ 2 ಆಕ್ಸಿಜನ್ ಆಟಮ್ಸ್ ಇದೆ ಇಲ್ಲಿ, ಬಟ್ ಪ್ರಾಡಕ್ಟ್ ಅಲ್ಲಿ ಒಂದೇ ಒಂದು ಆಕ್ಸಿಜನ್ ಆಟಮ್ಸ್ ಇದೆ. ಬಟ್ ಇದು ಇಕ್ವೇಟ್ ಆಗಿಲ್ಲ. ನಾವು ಇಕ್ವೇಟ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಅಂದ್ರೆ ಎಷ್ಟು ಮಾಸ್ ಪ್ರತಿಯೊಂದು ಇಂಡಿವಿಜುವಲ್ ಆಗಿ ನೋಡ್ತಾ ಹೋಗ್ಬೇಕು. ಮೆಗ್ನೀಷಿಯಂ, ಆಕ್ಸಿಜನ್, ಇನ್ನೊಂದು ಯಾವ್ದಾದ್ರು ಇತ್ತು ಅಂದ್ರೆ ಅದನ್ನು ಕೂಡ ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ತಾ ಹೋಗ್ಬೇಕು. ಮೆಗ್ನೀಷಿಯಂ ಒಂದು ಆಟಮ್ ಇದೆ, ಇಲ್ಲಿ ಒಂದು ಮೆಗ್ನೀಷಿಯಂ ಆಟಮ್ ಇದೆ, ಇಲ್ಲಿ 2 ಆಕ್ಸಿಜನ್ ಆಟಮ್ ಇದೆ, ಇಲ್ಲಿ ಬಂದು ಒಂದೇ ಒಂದಿದೆ. ಇಕ್ವೇಟ್ ಮಾಡ್ಕೋಬೇಕು ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂದ್ರೆ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಲೇಬೇಕು. ಅಂದ್ರೆ ಎಷ್ಟು ಮಾಸ್ ನಾವು ರಿಯಾಕ್ಟೆಂಟ್ ತಗೊಂಡಿರ್ತೀವಿ ಅಷ್ಟೇ ಮಾಸ್ ಪ್ರಾಡಕ್ಟ್ ಆಗಿ ಕೂಡ ಬರಬೇಕು. ಯಾಕೆ ಸರ್ ಈ ಒಂದು ಕಂಡೀಷನ್ ಒಬೆ ಆಗ್ಬೇಕು ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಕೇಳಿದ್ರಲ್ವಾ, ಅದು ಒಬೆ ಆಗ್ಲೇಬೇಕಲ್ವಾ. ಎಲ್ಲ ಕಡೆ ಕೂಡ ಒಂದು ಕಂಡೀಷನ್ ಒಬೆ ಆಗ್ಲೇಬೇಕು. ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದ್ರೆ ಏನು? ಮಾಸ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ನಾನು ಮ್ಯಾಜಿಕ್ ಮಾಡಿ ಯಾವ್ದೊಂದು ಮಾಸ್ ನ ಕ್ರಿಯೇಟ್ ಮಾಡಕ್ಕಾಗಲ್ಲ, ಅಥವಾ ಮ್ಯಾಜಿಕ್ ಮಾಡಿ ಯಾವ್ದೊಂದು ಮಾಸ್ ನ ಡೆಸ್ಟ್ರಾಯ್ ಮಾಡಕ್ ಅಥವಾ ಮಾಯ ಮಾಡಕ್ಕಾಗಲ್ಲ. ಈಗ ಇನ್ನೇನ್ ಮಾಡ್ಬೋದು, ಒಂದ್ ಮಾಸ್ ನ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ ಗೆ ಕನ್ವರ್ಟ್ ಮಾಡ್ಬೋದು. ಈಗ ಒಂದು ಪೀಸ್ ಆಫ್ ಪೇಪರ್ ಅನ್ನು ತಗೊಂಡು ಅದನ್ನ ಬರ್ನ್ ಮಾಡಿದ ತಕ್ಷಣ ಆ ಪೇಪರ್ ನಾನು ಮಾಸ್ ನ ಡೆಸ್ಟ್ರಾಯ್ ಮಾಡಿದಂತಲ್ಲ, ಅದು ಪೌಡರ್ ಫಾರ್ಮೇಶನ್ ಆಗಿದೆ, ಅದು ಇನ್ನೊಂದು ಫಾರ್ಮ್ ಗೆ ಕನ್ವರ್ಟ್ ಆಗಿದೆ. ಬಟ್ ಏನಂತ ಹೇಳ್ತಾರೆ, ನಾವ್ ಏನೇ ಮಾಡಿದ್ರು ಮಾಸ್ ನ ಕ್ರಿಯೇಟ್ ಮಾಡಕ್ಕಾಗಲ್ಲ, ಮತ್ತೆ ಮಾಸ್ ನ ಡೆಸ್ಟ್ರಾಯ್ ಮಾಡಕ್ಕೂ ಆಗಲ್ಲ. ಎಷ್ಟು ಮಾಸ್ ಇರುತ್ತೋ ಅಷ್ಟು ಇರಲೇಬೇಕು. ಸೊ ನಾವು ರಿಯಾಕ್ಟೆಂಟ್ ಆಗಿ ಎಷ್ಟು ಮಾಸ್ ನ ತಗೊಂಡಿರ್ತೀವಿ, ಇಂಡಿವಿಜುವಲ್ ಮೆಗ್ನೀಷಿಯಂ ಇಷ್ಟು, ಆಕ್ಸಿಜನ್ ಇಷ್ಟು ತಗೊಂಡಾಗ ಪ್ರಾಡಕ್ಟ್ ಅದು ಕೂಡ ಅಷ್ಟೇ ಬರಬೇಕು. ಕೆಲವು ವೇಸ್ಟ್ ಪ್ರಾಡಕ್ಟ್ ಕೂಡ ಬರುತ್ತೆ, ಬಟ್ ಅದನ್ನು ಕೂಡ ಮೆನ್ಷನ್ ಮಾಡಲೇಬೇಕು. ವೇಸ್ಟ್ ಆದ್ರೂ ಕೂಡ ಮೆನ್ಷನ್ ಮಾಡಬೇಕು. ಕೆಲವೊಂದ್ಸಲಿ ಕೆಲವು ಗ್ಯಾಸ್ ಗಳು ಎವಲ್ಯೂಷನ್ ಆಗುತ್ತೆ ಅಥವಾ ಎವಾಲ್ವ್ ಆಗುತ್ತೆ, ಅವನ್ನು ಕೂಡ ರೆಪ್ರೆಸೆಂಟ್ ಮಾಡಬೇಕು. ಸೊ ಏನಂತ ಹೇಳ್ತಂದ್ರೆ ರಿಯಾಕ್ಟೆಂಟ್ ಅಲ್ಲಿ ಎಷ್ಟು ಮಾಸ್ ಇರುತ್ತೋ ಪ್ರಾಡಕ್ಟ್ ಅಲ್ಲಿ ಕೂಡ ಅಷ್ಟೇ ಇರಬೇಕು. ಅದಕ್ಕೆ ನಾವು ಇಕ್ವೇಟ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡೋಣ, ಮೆಗ್ನೀಷಿಯಂ ಒಂದು ಆಟಮ್ ಮೆಗ್ನೀಷಿಯಂ ಇದೆ, ಇದು ಕೂಡ ಒಂದು ಆಟಮ್ ಮೆಗ್ನೀಷಿಯಂ ಇದೆ ಅಂದ್ರೆ ಮೆಗ್ನೀಷಿಯಂ ಓಕೆ. ಇನ್ನು ಆಕ್ಸಿಜನ್ ಬಂದ್ರೆ ಆಕ್ಸಿಜನ್ 2 ಆಟಮ್ ಇದೆ, ಇಲ್ಲಿ ಒಂದೇ ಇರೋದು. ಸೊ ಇದನ್ನ ಒಂದು ಆಟಮ್ ಕನ್ವರ್ಟ್ ಮಾಡೋ ಬದಲು ಆಗಲ್ವಲ್ಲ, ಸಿಂಗಲ್ ಆಕ್ಸಿಜನ್ ಎಕ್ಸಿಸ್ಟ್ ಇಲ್ಲ. ಆಕ್ಸಿಜನ್ ಅಟ್ಮಾಸ್ಫಿಯರ್ ಇರೋದೇ ಆಕ್ಸಿಜನ್ ಮಾಲಿಕ್ಯೂಲ್. ಅದಕ್ಕೆ ಏನ್ ಮಾಡ್ತೀವಿ, ಇಲ್ಲಿ 2 ಹಾಕ್ತಿವಿ. 2 ಹಾಕಿದಾಗ ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ 2 ಇದೆ, ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ ಕೂಡ 2 ಆಯ್ತು. ಆಕ್ಸಿಜನ್ ಓಕೆ. ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಮೆಗ್ನೀಷಿಯಂ ಕಾನ್ಸಂಟ್ರೇಷನ್ ಅಥವಾ ಮಾಸ್ ಚೇಂಜ್ ಆಯ್ತು, 2 ಆಟಮ್ ಮೆಗ್ನೀಷಿಯಂ ಆಯ್ತು. ಹಾಗೆ ಇದನ್ನ ಮೆಗ್ನೀಷಿಯಂ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಮತ್ತೆ ಇಲ್ಲಿ 2 ಹಾಕ್ತಿವಿ. ಈಗ ಮೆಗ್ನೀಷಿಯಂ ಕೂಡ ಕಂಪ್ಲೀಟ್ ಬ್ಯಾಲೆನ್ಸ್ ಆಗ್ತಿದೆ. ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ಸ್ ಅಂತ ಕರಿತೀವಿ. ಯಾಕಂದ್ರೆ 2 ಆಟಮ್ ಮೆಗ್ನೀಷಿಯಂ ಇದೆ, ಇಲ್ಲೂ ಕೂಡ 2 ಆಟಮ್ ಮೆಗ್ನೀಷಿಯಂ ಇದೆ, 2 ಆಟಮ್ ಆಕ್ಸಿಜನ್ ಇದೆ, 2 ಆಟಮ್ ಆಕ್ಸಿಜನ್ ಇದೆ. ಇಲ್ಲಿ 2 ಅಂತ ಹಾಕಿದ್ರೆ ಇದು ಮೆಗ್ನೀಷಿಯಂಗೂ ಅಪ್ಲೈ ಆಗುತ್ತೆ, ಆಕ್ಸಿಜನ್ ಕೂಡ ಅಪ್ಲೈ ಆಗುತ್ತೆ. ಇದನ್ನ ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ಸ್ ಅಂತ ಕರಿತೀವಿ. ಕೆಲವೊಂದ್ಸಲಿ ಬ್ಯಾಲೆನ್ಸ್ ಮಾಡಿರಲ್ಲ, ಬರೀ ಹಂಗೆ ಇಕ್ವೇಷನ್ಸ್ ಇರುತ್ತೆ. ಮುಂಚೆ ಬಂದಿದ್ದಲ್ಲ Mg + O2 = MgO, ಇದು ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಅಥವಾ ಇದನ್ನ ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಷನ್ಸ್ ಅಂತ ಕರೀತಾರೆ. ಇಲ್ಲಿ ಮೆಗ್ನೀಷಿಯಂ ಇಕ್ವೇಟ್ ಆಗಿದೆ, ಒಂದು ಆಟಮ್ ಮೆಗ್ನೀಷಿಯಂ, ಒಂದು ಆಟಮ್ ಮೆಗ್ನೀಷಿಯಂ, ಬಟ್ ಇಲ್ಲಿ ಆಕ್ಸಿಜನ್ 2 ಆಟಮ್ ಇದೆ, ಇಲ್ಲಿ ಒಂದೇ ಇರೋದು. ಆಕ್ಸಿಜನ್ ಇಕ್ವೇಟ್ ಆಗಿಲ್ಲ, ಬಟ್ ಮೆಗ್ನೀಷಿಯಂ ಇಕ್ವೇಟ್ ಆಗಿದೆ. ಆ ರೀತಿ ಅಂದ್ರೆ ಇಕ್ವೇಟ್ ಆಗದೆ ಇರೋ ಕೆಮಿಕಲ್ ಇಕ್ವೇಷನ್ಸ್ ನ ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಷನ್ ಅಂತ ಕರಿತಾರೆ. ಬೇಕಿದ್ರೆ ಇದನ್ನ ನಾವು ಇಕ್ವೇಟ್ ಮಾಡ್ಕೊಂಡು ಈ ರೀತಿ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಆಗಿ ಮಾಡ್ಕೋಬಹುದು. ಈಗ ಮುಂದಕ್ಕೆ ಇಲ್ಲಿ ಬರೀ ಒಂದೇ ಒಂದು ಎಕ್ಸಾಂಪಲ್ ನ ತಗೊಂಡು ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿದೀನಿ. ಇನ್ನು ಕೆಲವು ಇಕ್ವೇಷನ್ಸ್ ಗಳನ್ನ ಎಕ್ಸಾಂಪಲ್ ಆಗಿ ತಗೊಂಡು ಯಾವ ರೀತಿ ಆ ಇಕ್ವೇಷನ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡೋದು ಅಂತ ನೋಡೋಣ. ಈಗ ಕೆಲವು ಕೆಮಿಕಲ್ ಇಕ್ವೇಷನ್ಸ್ ಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಐರನ್ ಪ್ಲಸ್ H2O gives rise to Fe3O4 plus H2. ಓಕೆನಾ? ಈಗ ಬ್ಯಾಲೆನ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂದ್ರೆ ಈ 4 ನೋಡಿ, ಇದ್ರಲ್ಲಿ ಯಾವುದರಲ್ಲಿ ಜಾಸ್ತಿ ಆಟಮ್ಸ್ ಇದೆ ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಐರನ್ ಅನ್ನೋದು ಒಂದೇ ಇದೆ, ಒಂದೇ ಆಟಮ್. ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಇದೆ, ಟೋಟಲ್ 3 ಈ ಒಂದು ಕಾಂಪೌಂಡ್ ಅಲ್ಲಿ. ಈ ಕಾಂಪೌಂಡ್ ಅಲ್ಲಿ ಐರನ್ 3 ಇದೆ, ಆಕ್ಸಿಜನ್ 4 ಇದೆ, 7. ಇದರಲ್ಲಿ ಹೈಡ್ರೋಜನ್ 2. ಸೊ ಇಷ್ಟರಲ್ಲಿ 7 ಜಾಸ್ತಿ ಇರೋದು. ಇದನ್ನ ಕನ್ಸಿಡರ್ ಮಾಡಿ. ಇದನ್ನ ಕನ್ಸಿಡರ್ ಮಾಡಿದ್ಮೇಲೆ ಆ ಕಾಂಪೌಂಡ್ ಅಲ್ಲೇನೆ ಯಾವ ಎಲಿಮೆಂಟ್ ಜಾಸ್ತಿ ಇದೆ, ಐರನ್ 3 ಇದೆ, ಆಕ್ಸಿಜನ್ 4 ಇದೆ. ಸೊ ಫಸ್ಟ್ ಆಕ್ಸಿಜನ್ ಇಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಬಿಗಿನಿಂಗ್ ಅಲ್ವಾ, ಅದಕ್ಕೆ ನೀವು ರಿಯಾಕ್ಟೆಂಟ್ ಅಲ್ಲಿ ಎಷ್ಟೆಷ್ಟು ಯಾವ ಎಲಿಮೆಂಟ್ ಎಷ್ಟೆಷ್ಟು ಅಂತ ಬರ್ಕೊಳ್ಳಿ, ಪ್ರಾಡಕ್ಟ್ ಕೂಡ ಎಷ್ಟೆಷ್ಟು ಅಂತ ಬರ್ಕೊಳ್ಳಿ. ಸೊ ಈಸಿ ಆಗುತ್ತೆ. ಆಮೇಲೆ ನಿಮ್ಗೆ ಪ್ರಾಕ್ಟೀಸ್ ಆಗ್ತಾ ಇದು ಬರೆಯೋ ಅವಶ್ಯಕತೆ ಇರಲ್ಲ. ಐರನ್ ಬರ್ಕೊಂಡಿದ್ದೀನಿ, ಆಕ್ಸಿಜನ್ ಬರ್ಕೊಂಡಿದ್ದೀನಿ, ಹೈಡ್ರೋಜನ್.
ಐರನ್ ಎಷ್ಟಿದೆ, ಒಂದಿದೆ. ಆಕ್ಸಿಜನ್ ಕೂಡ ಒಂದೇ ಇದೆ, ಆಕ್ಸಿಜನ್ ಒಂದಿದೆ. ಹೈಡ್ರೋಜನ್ 2. ಇಲ್ಲಿ ಪ್ರಾಡಕ್ಟ್ ಅಲ್ಲಿ ತಗೊಂಡ್ರೆ ಐರನ್ 3, ಆಕ್ಸಿಜನ್ 4, ಹೈಡ್ರೋಜನ್ 2. ಕರೆಕ್ಟಾ? ಓಕೆ, ಈಗ ಆಕ್ಸಿಜನ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದೆ. ಪ್ರಾಡಕ್ಟ್ ಸೈಡ್ ಅಲ್ಲಿ ಆಕ್ಸಿಜನ್ ಎಷ್ಟಿದೆ, 4 ಇರೋದು. ಇಲ್ಲಿ ಇನ್ನೊಂದು ಆಕ್ಸಿಜನ್ ಯಾವುದು ಇಲ್ಲ. ಸೊ ಪ್ರಾಡಕ್ಟ್ ಅಲ್ಲಿ ಟೋಟಲ್ ಆಕ್ಸಿಜನ್ 4 ಇದೆ. ಮತ್ತೆ ರಿಯಾಕ್ಟೆಂಟ್ ಅಲ್ಲಿ ಒಂದೇ ಒಂದಿದೆ. ಸೊ ಇಲ್ಲಿರೋ 4 ಎಷ್ಟಿದೆಯೋ ಇಲ್ಲೂ ಕೂಡ 4 ಬರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ 4 ಹಾಕ್ತೀನಿ. 4 ಹಾಕಿದ ತಕ್ಷಣ ಆಕ್ಸಿಜನ್ 4, ರಿಯಾಕ್ಟೆಂಟ್ ಆಕ್ಸಿಜನ್ 4 ಆಗುತ್ತೆ. ಪ್ರಾಡಕ್ಟ್ ಅಲ್ಲಿ 4 ಇದೆ. ಸೊ ಅಲ್ಲಿ 4 ಹಾಕಿದ ತಕ್ಷಣ ಆಕ್ಸಿಜನ್ 4 ಅಂತ ಬರ್ಕೊಳ್ಳಿ. ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಯಾವ್ದೊಂದು ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಇದ್ರಲ್ಲಿ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು ಅಂದ ತಕ್ಷಣ ಇನ್ನೊಂದು ಮಿಕ್ಕಿರೋ ಎಲಿಮೆಂಟ್ ನೋಡಿ, ಐರನ್. ಐರನ್ ಎಷ್ಟಿದೆ, 3 ಇದೆ. ಬಟ್ ಇಲ್ಲಿ ರಿಯಾಕ್ಟೆಂಟ್ ಎಷ್ಟಿದೆ, ಒಂದೇ ಒಂದಿದೆ. ಸೊ ಈ ಒಂದನ್ನ 3 ಮಾಡ್ಬೇಕು ಅಂದ್ರೆ ಇದ್ರ ಪಕ್ಕದಲ್ಲಿ 3 ಅಂತ ಬರೀರಿ. ಆಗ 3 ಐರನ್ ಆಟಮ್ಸ್ ಆಯ್ತು. ಸೊ ಇಲ್ಲಿ 3 ಹಾಕಿದ ತಕ್ಷಣ ರಿಯಾಕ್ಟೆಂಟ್ ಅಲ್ಲೂ ಕೂಡ 3 ಐರನ್ ಆಟಮ್ಸ್ ಆಯ್ತು. ಸೊ ಇಲ್ಲೂ 3, ರಿಯಾಕ್ಟೆಂಟ್ 3, ಪ್ರಾಡಕ್ಟ್ ಅಲ್ಲೂ 3 ಈಕ್ವೇಟ್ ಆಯ್ತು. ಸೊ ಐರನ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಉಳ್ಕೊಂಡಿರೋದು ಅಷ್ಟು ಹೈಡ್ರೋಜನ್. ಹೈಡ್ರೋಜನ್ ಪ್ರಾಡಕ್ಟ್ ಅಲ್ಲಿ ಎಷ್ಟಿದೆ, 2 ಇದೆ. ರಿಯಾಕ್ಟೆಂಟ್ ಅಲ್ಲಿ ಎಷ್ಟಿದೆ, 4 2s. ಕರೆಕ್ಟಾ? 4 ಮಲ್ಟಿಪ್ಲೈ ಮಾಡಬೇಕು. ಹೈಡ್ರೋಜನ್ ಮಾಲಿಕ್ಯೂಲ್ ಜೊತೆ 4 ನ ಮಲ್ಟಿಪ್ಲೈ ಮಾಡಿದ್ರೆ 8 ಆಯ್ತು. 8 ಆಯ್ತು, ಇರೋದು 8. ನಾವಿಲ್ಲಿ ಕೋಎಫಿಷಿಯಂಟ್ ಆಡ್ ಮಾಡ್ತಾ ಬೇರೆ ಎಲಿಮೆಂಟ್ ಕೂಡ ಚೇಂಜ್ ಆಗುತ್ತೆ, ಬರ್ಕೋಬೇಕು. ಇಲ್ಲಿ 4 2s 8 ಇದೆ. ಇಲ್ಲಿ ಇದಿಷ್ಟಿದೆ, 2 ಇದೆ. ಈಗ 2 ಇದ್ದಿದ್ದು 8 ಆಗ್ಬೇಕು ಅಂದ್ರೆ ಇಲ್ಲೂ ಕೂಡ 4 ಹಾಕ್ಬೇಕಾ? ಆಗ ಮಾತ್ರ 4 2s 8 ಸಿಗುತ್ತೆ ನಮಗೆ. ಇವಾಗ 3 ಹಾಕಿದ್ರೆ 6 ಆಗುತ್ತೆ, ಈಕ್ವೇಟ್ ಆಗಲ್ಲ. ಅದೇ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ್ದನ್ನ ಹಾಕಿದ್ರೆ ನಮಗೆ 8 ಈಕ್ವಲ್ ಆಗುತ್ತೆ ಅಂತ. ಇದಕ್ಕೆ 4 ಹಾಕಿದ್ರೆ 4 2s 8 ಈಕ್ವೇಟ್ ಆಯ್ತು. ಈಗ ಆಕ್ಸಿಜನ್ ಆಯ್ತು, ಐರನ್ ಆಯ್ತು, ಹೈಡ್ರೋಜನ್ ಕೂಡ ಆಯ್ತು. ಈಗ ನೋಡಿ, ರೈಟ್ ಹ್ಯಾಂಡ್ ಸೈಡ್, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ರಿಯಾಕ್ಟೆಂಟ್ ಅಲ್ಲಿ ಐರನ್ 3 ಆಟಮ್ಸ್ ಇದೆ. ಐರನ್ 3, ಇಲ್ಲೂ ಪ್ರಾಡಕ್ಟ್ ಅಲ್ಲೂ ಕೂಡ ಐರನ್ 3 ಆಟಮ್ಸ್ ಇದೆ. ಆಕ್ಸಿಜನ್ 4, ಆಕ್ಸಿಜನ್ 4, ಹೈಡ್ರೋಜನ್ 8, ಹೈಡ್ರೋಜನ್ 8. ಅಂದ್ರೆ mass of elements are present in reactant is equal to mass of elements present in products. ಈಕ್ವಲ್ ಆಯ್ತಲ್ವಾ? ಇದನ್ನ ನಾವು ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರೆಯೋದು. ಎಷ್ಟು ಮಾಸ್ ರಿಯಾಕ್ಟೆಂಟ್ ಅಲ್ಲಿ ತಗೊಂಡಿದ್ವೋ ಅಷ್ಟೇ ಮಾಸ್ ಪ್ರಾಡಕ್ಟ್ ಅಲ್ಲೂ ಕೂಡ ಬರಬೇಕು. ಸೊ ಈಗ ಈ ಒಂದು ಈಕ್ವೇಶನ್ ಬ್ಯಾಲೆನ್ಸ್ ಆಗಿದೆ. ಓಕೆನಾ? ಫೈನಲ್ ಆಗಿ ನಾವು ಹೈಡ್ರೋಜನ್ ಈಕ್ವೇಟ್ ಆಯ್ತು ಅಂತ ಬಿಟ್ಕೊಡೋದಲ್ಲ. ಲಾಸ್ಟಿಗೆ ಒಂದ್ಸಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಎಷ್ಟಿದೆ ಅಂತ. ಐರನ್ 3 ಇದೆಯಾ, ಇಲ್ಲಿ 3 ಇದೆ. ಓಕೆ, ಐರನ್ ಆಕ್ಸಿಜನ್ ತಗೊಳ್ಳಿ. ಆಕ್ಸಿಜನ್ 4 ಇದೆ, ಕರೆಕ್ಟಾ? ಇಲ್ಲಿ ಆಕ್ಸಿಜನ್ 4 ಇದೆ, 2 ಆಯ್ತು. ಹೈಡ್ರೋಜನ್ ಇದೆ, 4 2s 8, 4 2s 8. ಲಾಸ್ಟಿಗೆ ಒಂದ್ಸಲ ಚೆಕ್ ಮಾಡಿದ್ಮೇಲೆ ಇದು ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೇಕು. ಪ್ಲಸ್ H2 CH3 OH. ಇದರಲ್ಲಿ 2 ಆಟಮ್ಸ್ ಇದೆ. ಇದರಲ್ಲಿ 2, ಇದರಲ್ಲಿ 1 ಕಾರ್ಬನ್ 1, ಹೈಡ್ರೋಜನ್ 3, 5. ಕರೆಕ್ಟಾ? 3 4 5 6. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಇದರಲ್ಲಿ ಹೈಡ್ರೋಜನ್ 4 ಇದೆ. ಸೊ ಫಸ್ಟ್ ಹೈಡ್ರೋಜನ್ ತಗೊಳ್ತೀನಿ. ಹೈಡ್ರೋಜನ್ ಇಲ್ಲಿ ಎಷ್ಟಿದೆ, 2 ಇದೆ. ಕಾರ್ಬನ್ ಎಷ್ಟಿದೆ, 1 ಇದೆ. ಆಕ್ಸಿಜನ್ ಎಷ್ಟಿದೆ, 1 ಇದೆ. ಇಲ್ಲಿ ಹೈಡ್ರೋಜನ್ ಎಷ್ಟಿದೆ, 4 ಇದೆ. ಆಕ್ಸಿಜನ್ 1 ಇದೆ. ಕಾರ್ಬನ್ ಕೂಡ 1 ಇದೆ. ನೆಕ್ಸ್ಟ್ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡ್ಬೇಕು ಅಂದಲ್ವಾ? ಹೈಡ್ರೋಜನ್ ಎಷ್ಟಿದೆ, 4 ಇದೆ. ಇಲ್ಲಿ ಎಷ್ಟಿದೆ, 2 ಇದೆ. ಈಗ 2 ಇದ್ದು 4 ಹಾಕ್ಬೇಕು ಅಂದ್ರೆ 2 ನ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 2 ಬರುತ್ತೆ, 4 ಬರುತ್ತೆ. 2 ಟೈಮ್ಸ್ ಅಲ್ವಾ? 2 2s 4. ಹಾಗೆ ಇಲ್ಲಿ 4 ಆಯ್ತು. 4 ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ಹಾಗೆ ಯಾವ್ದು ತಗೊಳ್ಳೋಣ, ಆಕ್ಸಿಜನ್ ಅಥವಾ ಕಾರ್ಬನ್? ಕಾರ್ಬನ್ ತಗೊಳ್ತೀನಿ. ಕಾರ್ಬನ್ 1 ಇದೆ, ಇಲ್ಲೂ ಕೂಡ 1 ಇದೆ. ಕಾರ್ಬನ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ. ಇನ್ನು ಮಿಕ್ಕಿರೋದು ಆಕ್ಸಿಜನ್ 1, ಇಲ್ಲೂ ಕೂಡ ಆಕ್ಸಿಜನ್ 1. ಸೊ ಬ್ಯಾಲೆನ್ಸ್ ಆಗಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕಾರ್ಬನ್ 1 ಈಕ್ವೇಟ್ ಆಗಿದೆ. ಆಕ್ಸಿಜನ್ 1 ಈಕ್ವೇಟ್ ಆಗಿದೆ. ಹೈಡ್ರೋಜನ್ 4, 3 1 4. ಇದು ಈಕ್ವೇಟ್ ಆಯ್ತು. ಈಗ ಥರ್ಡ್ ಒನ್ ನೋಡೋಣ. CH4 plus O2 2CO2 plus H2O. ಓಕೆ, ಇಲ್ಲಿ ಎಷ್ಟು ಆಟಮ್ಸ್ ಇದೆ, 5 2 3 3. 5 ಅಂದ್ರೆ ಇದು ಜಾಸ್ತಿ. ಇದರಲ್ಲಿ ಹೈಡ್ರೋಜನ್ ಜಾಸ್ತಿ ಇದೆ. ಫಸ್ಟ್ ಯಾವ ಎಷ್ಟಿದೆ ರಿಯಾಕ್ಟೆಂಟ್ ಅಲ್ಲಿ ಬರ್ಕೊಳ್ಳಿ. ಹೈಡ್ರೋಜನ್ ಕಾರ್ಬನ್ ಆಕ್ಸಿಜನ್ ಇದೆ. ಹೈಡ್ರೋಜನ್ 4 ಇದೆ, ಕಾರ್ಬನ್ 1 ಇದೆ, ಆಕ್ಸಿಜನ್ 2 ಇದೆ. ಇಲ್ಲಿ ಸೇಮ್ ಅಷ್ಟೇ ಇಲ್ಲೂ ಇರಬೇಕು. ಹೈಡ್ರೋಜನ್ ಕಾರ್ಬನ್ ಆಕ್ಸಿಜನ್ ಇದೆ. ಹೈಡ್ರೋಜನ್ 2 ಇದೆ, ಕಾರ್ಬನ್ 1 ಇದೆ, ಆಕ್ಸಿಜನ್ 3. ಕರೆಕ್ಟಾ? 3.
ಈಗ ಫಸ್ಟ್ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡೋಣ. ಹೈಡ್ರೋಜನ್ 4, ಇಲ್ಲಿ 2, ಈ 2 4 ಮಾಡಬೇಕು ಅಂದ್ರೆ ಇಲ್ಲಿ 2 ಹಾಕ್ಬೇಕು, ಆಗ ಮಾತ್ರ 2 2 4 ಈಕ್ವಲ್ ಆಯ್ತು, ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಕಾರ್ಬನ್ ಬಂದ್ರೆ ಕಾರ್ಬನ್ ಒಂದಿದೆ, ಇಲ್ಲೂ ಕೂಡ ಕಾರ್ಬನ್ ಒಂದಿದೆ, ಸೊ ಕಾರ್ಬನ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ಆಕ್ಸಿಜನ್ ಬಂದ್ರೆ ಆಕ್ಸಿಜನ್ ಇಲ್ಲಿ 2 ಇದೆ, ಇಲ್ಲಿ 2 + 2 4 ಆಯ್ತಲ್ವಾ. ಇಲ್ಲಿ 2 ಹಾಕಿದ ತಕ್ಷಣ ಅಗೇನ್ ಆಕ್ಸಿಜನ್ ಚೇಂಜ್ ಆಯ್ತು, 4 ಆಯ್ತು. ಇಲ್ಲಿ 4 ಇದೆ, ಇಲ್ಲಿ 2 ಇದೆ, ಅಂದ್ರೆ ಈ ಕಡೆನೂ 4 ಮಾಡಬೇಕು, 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಕ್ಸಿಜನ್ 4 ಆಯ್ತು. ಸೊ ಹೈಡ್ರೋಜನ್ ಹಾಕಿದೆ, ಇಲ್ಲಿ ಹೈಡ್ರೋಜನ್ 4 ಆಗಿದೆ ಅವಾಗಲೇ, 2 2 4, ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ಹೈಡ್ರೋಜನ್ 4, ಇದು 4, ಕಾರ್ಬನ್ ಒಂದಿದೆ, ಇದು ಕಾರ್ಬನ್ ಒಂದಿದೆ, 4 ಆಯ್ತು. ಆಕ್ಸಿಜನ್ 4, ಇದು ಆಕ್ಸಿಜನ್ 4, ಅಂದ್ರೆ ಹಾಗೆ ಇಲ್ಲೆಷ್ಟು ಮಾಸ್ ಇದೆಯೋ ಇಲ್ಲೂ ಅಷ್ಟೇ ಮಾಸ್ ಆಯ್ತು. ಈಗ ಫೋರ್ತ್ ಒನ್, H2 + O2 gives H2O. ಓಕೆ, ಇದು 2, ಇದು 2, ಇಲ್ಲಿ 2, 3. ಇದರಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಇದರಲ್ಲಿ ಹೈಡ್ರೋಜನ್ ಜಾಸ್ತಿ ಇದೆ, ಅಷ್ಟೇ. ಹೈಡ್ರೋಜನ್ ಆಕ್ಸಿಜನ್ ರಿಯಾಕ್ಟೆಂಟ್, ಇದು ಪ್ರಾಡಕ್ಟ್ ಹೈಡ್ರೋಜನ್ ಆಕ್ಸಿಜನ್. ಇಲ್ಲಿ 2 ಇದೆ, ಆಕ್ಸಿಜನ್ 1 ಇದೆ, ಹೈಡ್ರೋಜನ್ 2, ಆಕ್ಸಿಜನ್ 2. ಸೊ ಹೈಡ್ರೋಜನ್ ಆಗಲೇ ಬ್ಯಾಲೆನ್ಸ್ ಆಗಿದೆ ಅಲ್ವಾ, 2 2 ಇದೆ. ಓಕೆ, ಆಕ್ಸಿಜನ್ ಬರೋಣ. ಆಕ್ಸಿಜನ್ 2 ಇದೆ, ಅಲ್ಲಿ ಒಂದೇ ಒಂದಿದೆ. ಇಲ್ಲಿ 2 ಇದೆ, ಅಲ್ಲಿ 1 ಇದೆ ಅಂದಾಗ ಇದನ್ನ ಜಾಸ್ತಿ ಮಾಡಬೇಕು, 2 ಮಾಡಬೇಕು. ಇಲ್ಲಿ ವಾಗ್ಲೂ 1 ಇದೆ ಅಂದ್ರೆ ಇಲ್ಲಿ 2 ಹಾಕೊಂಡ್ರೆ ಆಕ್ಸಿಜನ್ ಕೂಡ 2 ಆಗುತ್ತೆ. ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಮತ್ತೆ ಹೈಡ್ರೋಜನ್ ಚೇಂಜ್ ಆಗುತ್ತೆ. ಇಲ್ಲಿ 2 2 4 ಆಯ್ತು, ಬಟ್ ಇಲ್ಲಿ 2 ಇದೆ, ಕರೆಕ್ಟಾ. ಇಲ್ಲಿ 4 ಇದೆ, ಇಲ್ಲಿ 2 ಇದೆ ಅಂದಾಗ ಇದನ್ನ ನಾವು 4 ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಪಕ್ಕದಲ್ಲಿ 2 ಹಾಕಿದ್ರೆ 2 2 4, ಕರೆಕ್ಟಾ. ಈಗ ನೋಡಿ ಹೈಡ್ರೋಜನ್ 4, ಹೈಡ್ರೋಜನ್ 4, ಆಕ್ಸಿಜನ್ 2, ಆಕ್ಸಿಜನ್ 2, ಈಕ್ವೇಶನ್ ಬ್ಯಾಲೆನ್ಸ್ ಆಗಿದೆ. ಈಗ ಫಿಫ್ತ್ ಬಂತು, FeSO4 ಹೀಟ್ ಮಾಡಿದ್ರೆ Fe2O3 ಬರುತ್ತೆ, ಜೊತೆಗೆ ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಅಂದ್ರೆ ಸಲ್ಫರ್ ಟ್ರೈಆಕ್ಸೈಡ್ ಬಂದಿದೆ. ಓಕೆ, ಇಲ್ಲಿ 1 2 6 4 6 2 5 3 4. ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಇದರಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ. ಈ ಒಂದು ಸ್ಟೆಪ್ ಆಕ್ಸಿಜನ್ ತಗೋಬೇಕು ಅಂತ ಹೇಳಿದ್ವಲ್ಲ, ಅದು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟರೆ ಒಂದು ಪ್ರೊಸೀಜರ್, ಸ್ಟೆಪ್ 1 ಸ್ಟೆಪ್ 2 ಅಂತ ಕೊಟ್ಟಿದ್ದೆ, ಅದರ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬೇರೆ ರೀತಿನೂ ಬ್ಯಾಲೆನ್ಸ್ ಮಾಡಬಹುದು, ಬಟ್ ಈ ಒಂದು ಸ್ಟೆಪ್ ನ ಫಾಲೋ ಮಾಡೋದು ಈಸಿ ಇದೆ. ಸೊ ಆಕ್ಸಿಜನ್ ಇದೆ, ಸಲ್ಫರ್ ಇದೆ, ಐರನ್ ಇದೆ. ಆಕ್ಸಿಜನ್ ಎಷ್ಟಿದೆ? 4 ಇದೆ. ಸಲ್ಫರ್ ಎಷ್ಟಿದೆ? ಒಂದೇ ಒಂದಿದೆ ಆಟಮ್. ಐರನ್ ಕೂಡ ಒಂದೇ ಒಂದಿದೆ. ಇಲ್ಲೂ ಆಕ್ಸಿಜನ್, ಸಲ್ಫರ್, ಐರನ್. ಆಕ್ಸಿಜನ್ 3 2 5, ಇದು 3 8. ಸಲ್ಫರ್ 1 2 2, ಐರನ್ 2, ಕರೆಕ್ಟ್. F2 ಇದೆ. ಈಗ ಫಸ್ಟ್ ಆಕ್ಸಿಜನ್, ಆಕ್ಸಿಜನ್ 4 ಇದೆ, ಇಲ್ಲಿ 8 ಇದೆ. ಈ 4 ನ 8 ಮಾಡಬೇಕು ಅಂದ್ರೆ 2 ಹಾಕ್ತೀವಿ, ಆಕ್ಸಿಜನ್ 8 ಆಯ್ತು. ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತಾ. ನೆಕ್ಸ್ಟ್ ಯಾವ ತಗೋಬೇಕು? ಇದರಲ್ಲೇ ಸಲ್ಫರ್ ಅಥವಾ ಐರನ್, ಎರಡರ ಯಾವ್ದಾದ್ರು ತಗೊಳ್ಳಿ. ಐರನ್ ತಗೊಳ್ತೀನಿ. ಐರನ್ ಆಲ್ರೆಡಿ ಇಲ್ಲಿ 2 ಆಯ್ತು, 2 ಹಾಕಿದ ತಕ್ಷಣ ಇದು 2 ಆಯ್ತು. ಸಲ್ಫರ್ ಕೂಡ 2 ಆಗಿದೆ. ಐರನ್ 2 ಇದೆ, ಇಲ್ಲೂ ಕೂಡ ಐರನ್ 2 ಇದೆ. ಆಲ್ರೆಡಿ ಇಕ್ವೇಟ್ ಆಯ್ತು, ಆಕ್ಸಿಜನ್ ಇಕ್ವೇಟ್ ಆಗಿದೆ. ನೆಕ್ಸ್ಟ್ ಬಂದಿದ್ದು ಸಲ್ಫರ್. ಸಲ್ಫರ್ 2 ಇದೆ, ಅಲ್ಲೂ ಕೂಡ 2 ಇದೆಯಲ್ಲ, ಈಕ್ವೇಟ್ ಆಗಿದೆ. ಈಕ್ವೇಶನ್ ಈಕ್ವೇಟ್ ಆಗಿದೆ. ಈಗ ಲಾಸ್ಟ್ ಒನ್, ಸಿಕ್ಸ್ತ್ ಒನ್, ಸಿಲ್ವರ್ ಕ್ಲೋರೈಡ್. ಸಿಲ್ವರ್ ಪ್ಲಸ್ ಕ್ಲೋರೈಡ್. ಓಕೆ, ಇದನ್ನ ಈಕ್ವೇಟ್ ಮಾಡ್ಕೋಬೇಕು. 1 2 1 2. ಓಕೆ, ಈಗ ಇಲ್ಲೂ 2 ಇದೆ, ಅಲ್ಲೂ 2 ಇದೆ, ಬಟ್ ಇಲ್ಲಿ 2 ಡಿಫ್ರೆಂಟ್ ಆಟಮ್ ಇದೆ. ಸೊ ಅದಕ್ಕೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ. 2ರಲ್ಲಿ ಕ್ಲೋರಿನ್ ಅಥವಾ ಸಿಲ್ವರ್ ಯಾವ್ದನ್ನಾದ್ರೂ ಫಸ್ಟ್ ತಗೋಬಹುದು. ನಾನು ಸಿಲ್ವರ್ ತಗೊಳ್ತೀನಿ. ಸಿಲ್ವರ್ 1, ಕ್ಲೋರಿನ್ 1. ಇಲ್ಲೂ ಕೂಡ ಸಿಲ್ವರ್ 1, ಕ್ಲೋರಿನ್ 2 ಇದೆ. ಸಿಲ್ವರ್ 1 ಅಲ್ಲಿ ಸಿಲ್ವರ್ 1 ಆದರೆ ಸಿಲ್ವರ್ ಬ್ಯಾಲೆನ್ಸ್ ಆಗಿದೆ. ಕ್ಲೋರಿನ್ 1 ಇದೆ, ಅಲ್ಲಿ 2 ಇದೆ. ಇದನ್ನ 2 ಮಾಡ್ಕೋಬೇಕು ಅಂದ್ರೆ 2 ಹಾಕ್ತೀನಿ. ಇಲ್ಲಿ 2 ಆಯ್ತು, ಕ್ಲೋರಿನ್ ಬ್ಯಾಲೆನ್ಸ್ ಇದೆ, ಬಟ್ ಸಿಲ್ವರ್ ಚೇಂಜ್ ಆಯ್ತು. ಇಲ್ಲಿ 2 ಇದೆ, ಅಲ್ಲಿ 1 ಆಯ್ತು. ಈಗ ಅದನ್ನು 2 ಮಾಡ್ಬೇಕು ಅಂದ್ರೆ 2 ಹಾಕಿದ್ರೆ ಇದು 2. ಈಗ ಸಿಲ್ವರ್ 2 ಇದೆ, ಇಲ್ಲೂ 2 ಇದೆ, ಕ್ಲೋರಿನ್ 2 ಇದೆ, ಇಲ್ಲೂ 2 ಇದೆ. ಈಕ್ವೇಶನ್ ಬ್ಯಾಲೆನ್ಸ್ ಆಯ್ತು. ಇದಿಷ್ಟು ಈಕ್ವೇಶನ್ಸ್ ನ, ಕೆಮಿಕಲ್ ಈಕ್ವೇಶನ್ಸ್ ಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಅಂತ.
ಈ ಈಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು ನಿಮ್ಗೊಂದು ಟಿಪ್ಸ್ ಕೊಡೋದು ಅಂದ್ರೆ ಏನಂದ್ರೆ, ನಿಮ್ ಟೆಕ್ಸ್ಟ್ ಬುಕ್ ಕೊಟ್ಟಿರೋ ಪ್ರೊಸೀಜರ್ ಇದು. ಫಸ್ಟ್ ಯಾವ ಆಟಮ್ಸ್ ಜಾಸ್ತಿ ಇದೆಯೋ ಆ ಒಂದು ಕಾಂಪೌಂಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದ್ರಲ್ಲಿ ಆಟಮ್ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಫಸ್ಟ್ ಈಕ್ವೇಟ್ ಮಾಡ್ಕೊಳ್ಳಿ ಅಂತ. ಬಟ್ ನಾನು ನಿಮ್ಗೆ ಹೇಳಿದ್ರೆ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಅವೆರಡನ್ನ ಲಾಸ್ಟಿಗೆ ಬ್ಯಾಲೆನ್ಸ್ ಮಾಡಿ, ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಏನ್ ಬರುತ್ತಲ್ಲ ಇಲ್ಲಿ ನೋಡಿದ್ವಲ್ಲ ಐರನ್ ಸಲ್ಫರ್ ಅವನ್ನ ಫಸ್ಟ್ ಈಕ್ವೇಟ್ ಮಾಡ್ಕೊಬಿಡಿ. ಆ ನಂತರ ಆಕ್ಸಿಜನ್ ಮಾಡ್ಕೊಳ್ಳಿ, ಆಮೇಲೆ ಹೈಡ್ರೋಜನ್ ಮಾಡ್ಕೊಳ್ಳಿ. ಸೊ ಹೈಡ್ರೋಜನ್ ಆಕ್ಸಿಜನ್ ಎರಡನ್ನೂ ಲಾಸ್ಟಿಗೆ ಬ್ಯಾಲೆನ್ಸ್ ಮಾಡಿ, ಫಸ್ಟ್ ಐರನ್ ಮತ್ತೆ ಸಲ್ಫರ್ ತಗೊಳ್ಳಿ. ಈಗ ಎಕ್ಸಾಂಪಲ್ ಯಾವ ರೀತಿ ಮಾಡ್ತೀನಿ ನಾನು ಮಾಡೋದು ಆಗಿದ್ದೀನಿ. ಸಲ್ಫರ್ FeSO4 Fe2O3 ಪ್ಲಸ್ SO2 ಪ್ಲಸ್ SO3. ಈಗ ಬೇರೆ ತರ ಮಾಡ್ತೀನಿ ನೋಡಿ. ಐರನ್ ಇದೆ, ಐರನ್ ಇದೆ, ಸಲ್ಫರ್ ಆಕ್ಸಿಜನ್, ಇಲ್ಲೂ ಐರನ್ ಸಲ್ಫರ್ ಆಕ್ಸಿಜನ್ ಅಷ್ಟೇ. ಐರನ್ 2 ಇದೆ, ಆಕ್ಸಿಜನ್ 5 8, ಸಲ್ಫರ್ 2, ಐರನ್ 1, ಸಲ್ಫರ್ 1, ಆಕ್ಸಿಜನ್ 4. ನಾನು ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಆಕ್ಸಿಜನ್ ಹೈಡ್ರೋಜನ್ ಇಲ್ಲ, ಹೈಡ್ರೋಜನ್ ಇದ್ದಿದ್ರು ಕೂಡ ಅವೆರಡನ್ನು ಲಾಸ್ಟಿಂಗ್ ಮಾಡ್ಕೊಳ್ಳಿ. ನಾನು ಟಿಪ್ಸ್ ಅಷ್ಟೇ, ನೀವು ಇದನ್ನೇ ಫಾಲೋ ಮಾಡ್ಬೇಕು ಅಂತ ಬೇಕಾದ್ರೆ ಈ ಪ್ರೊಸೀಜರ್ ಕೂಡ ಫಾಲೋ ಮಾಡ್ಬೋದು. ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಐರನ್ ಅಥವಾ ಸಲ್ಫರ್ ಅಲ್ಲಿ ಯಾವ್ದಾದ್ರು ಒಂದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಐರನ್ ಮೆಟಲ್, ಸಲ್ಫರ್ ನಾನ್ ಮೆಟಲ್. ಸೊ ನಾನು ಫಸ್ಟ್ ಮೆಟಲ್ ತಗೊಳ್ತೀನಿ. ಫಸ್ಟ್ ಐರನ್ ಒಂದಿದೆ, ಅಲ್ಲಿ 2 ಇದೆ. ಸೊ 2 ಹಾಕಿದ ತಕ್ಷಣ ಇಲ್ಲೂ 2 ಆಯ್ತು. ಬರೀ ಐರನ್ ಮಾತ್ರ ಚೇಂಜ್ ಆಗಿಲ್ಲ, ಸಲ್ಫರ್ ಆಕ್ಸಿಜನ್ ಎಲ್ಲ ಚೇಂಜ್ ಆಯ್ತು. ಸಲ್ಫರ್ ಕೂಡ 2, ಆಕ್ಸಿಜನ್ ಕೂಡ 8, ಆಟೋಮೆಟಿಕ್ ಆಗಿ ಬ್ಯಾಲೆನ್ಸ್ ಆಯ್ತು ಇಲ್ಲಿ. ಐರನ್ 2, ಸಲ್ಫರ್ 2, ಇಲ್ಲಿ 2, ಆಕ್ಸಿಜನ್ 8, ಆಕ್ಸಿಜನ್ 8. ಅಂದ್ರೆ ಫಸ್ಟ್ ಮೆಟಲ್ಸ್ ಅಥವಾ ನಾನ್ ಮೆಟಲ್ಸ್ ಮಾಡ್ಕೊಳ್ಳಿ, ನಂತರ ಆಕ್ಸಿಜನ್ ಹೈಡ್ರೋಜನ್ ಹೋಗಿ ಅಲ್ಲಿ ಈಸಿ ಆಗುತ್ತೆ ಈ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ. ಜೊತೆಗೆ ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋದು ಅಂತ ಗೊತ್ತಾಯ್ತು. ಈಕ್ವೇಶನ್ಸ್ ಗಳನ್ನ ಬರ್ದಾಗ ಕೆಲವೊಂದು ಸರಿ ಅದ್ರ ಫಿಸಿಕಲ್ ಸ್ಟೇಟ್ ಕೂಡ ಬರೆಯಬೇಕಾಗುತ್ತೆ. ಈಗ ಇಲ್ಲಿ ನೋಡಿ, ಫಸ್ಟ್ ಎಕ್ಸಾಂಪಲ್ ತಗೊಳ್ತೀನಿ. ಐರನ್ ಪ್ಲಸ್ H2O ಯೂಸ್ ಎಷ್ಟು Fe3O4 ಪ್ಲಸ್ H2. ಇಲ್ಲಿ ರಿಯಾಕ್ಟೆಂಟ್ಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಆಗಿರ್ಬೋದು, ಯಾವ ಫಿಸಿಕಲ್ ಸ್ಟೇಟ್ ಅಲ್ಲಿ ಇದೆ ಅಂತ ಬರೀಬೇಕು. ಐರನ್ ಬಂದ್ಬಿಟ್ಟು ಸಾಲಿಡ್ ಸ್ಟೇಟ್ ಅಲ್ವಾ, ಸಾಲಿಡ್ ಸ್ಟೇಟ್. ಇಲ್ಲಿ H2O ಅಂತ ಕೊಟ್ಟಿದ್ದಾರೆ ಗ್ಯಾಸಿಯಸ್ ಸ್ಟೇಟ್. ಏನಪ್ಪ ವಾಟರ್ ಗ್ಯಾಸಿಯಸ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ, ಗ್ಯಾಸಿಯಸ್ ಸ್ಟೇಟ್ ಅಂದ್ರೆ ಸ್ಟೀಮ್ ಅಂತ ಅರ್ಥ, ಸ್ಟೀಮ್. ಸೊ ಅದಕ್ಕೆ ಗ್ಯಾಸಿಯಸ್ ಸ್ಟೇಟ್. Fe3O4 ಕೂಡ ಒಂದು ಸಾಲಿಡ್ ಸ್ಟೇಟ್, H2 ಹೈಡ್ರೋಜನ್ ಗ್ಯಾಸಿಯಸ್ ಸ್ಟೇಟ್. ಸೊ ಈಕ್ವೇಶನ್ಸ್ ಗಳನ್ನ ಬರೆಯುವಾಗ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ಬ್ಯಾಲೆನ್ಸ್ ಆಗಿದೆ ಇದು ಇಲ್ಲ. ಫಸ್ಟ್ ಐರನ್ ತಗೊಳ್ತೀನಿ, 3 3 ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಆಕ್ಸಿಜನ್ 1 4, ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. 8 4 ಬ್ಯಾಲೆನ್ಸ್ ಆಯ್ತಾ. 3 3 4 4 8 8 ಓಕೆ ಬ್ಯಾಲೆನ್ಸ್ ಆಯ್ತು. ಈ ರೀತಿ ಈಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡಿದ ಜೊತೆಗೆ ರಿಯಾಕ್ಟೆಂಟ್ ಗಳು, ಪ್ರಾಡಕ್ಟ್ ಗಳೆಲ್ಲ ಕೂಡ ಯಾವ ಸ್ಟೇಟ್ ಅಲ್ಲಿ ಇದೆ, ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್, ಅಕ್ವೇಸ್ ಸ್ಟೇಟ್. ಸೊ ಅದನ್ನು ಕೂಡ ರೆಪ್ರೆಸೆಂಟ್ ಮಾಡಬೇಕು. ಸಾಲಿಡ್ ಆಗಿದ್ರೆ ಒಂದು ಬ್ರಾಕೆಟ್ ಅಲ್ಲಿ ಎಸ್ ಅಂತ ಬರೀತೀವಿ, ಗ್ಯಾಸಿಯಸ್ ಆದ್ರೆ ಬ್ರಾಕೆಟ್ ಅಲ್ಲಿ ಜಿ ಅಂತ ಬರೀತೀವಿ, ಲಿಕ್ವಿಡ್ ಆದ್ರೆ ಈ ಬ್ರಾಕೆಟ್ ಅಲ್ಲಿ ಎಲ್ ಅಂತ ಬರೀತೀವಿ, ಆಮೇಲೆ ಎಕ್ವೇಸ್ ಆದ್ರೆ ಕ್ಯೂ ಅಂತ ಈ ರೀತಿ ಬರೀತೀವಿ. ಸೊ ಇಲ್ಲಿ ಐರನ್ ಬಂದ್ಬಿಟ್ಟು ಸಾಲಿಡ್ ಸ್ಟೇಟ್, ಇಲ್ಲಿ ವಾಟರ್ ಬಂದ್ಬಿಟ್ಟು ಸ್ಟೀಮ್, ಮತ್ತೆ Fe3O4 ಮತ್ತೆ ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ. H2 ಬಂದ್ಬಿಟ್ಟು ಗ್ಯಾಸಿಯಸ್ ಸ್ಟೇಟ್. ಎಲ್ಲಾ ಕಡೆನೂ ಈ ಸಾಲಿಡ್ ಸ್ಟೇಟ್ ಬರೋ ಅವಶ್ಯಕತೆ ಇರಲ್ಲ, ಕೆಲವೊಂದ್ಸಲಿ ಹೇಳಿರ್ತಾರೆ ಬರೀಬೇಕು ಅಂತ. ಆಗ ಈಗ ಹೆಂಗೆ ಅಂದ್ರೆ ಕೆಲವೊಂದ್ಸಲಿ ಕೊಡ್ತಾರೆ, ಯಾವ್ದು ನೋಡಿದ್ದಲ್ಲ, ಈ ಒಂದು ರಿಯಾಕ್ಷನ್ ಅಲ್ಲಿ ಅಗೇನ್ H2O ಬಂದ್ಬಿಟ್ಟು ಗ್ಯಾಸ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಗ್ಯಾಸ್ ಅಂತ? ರಿಯಾಕ್ಷನ್ ನ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ವೆನ್ ಮೀಥೇನ್ ಇಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಮಾಲಿಕ್ಯೂಲ್ ಗಿವ್ಸ್ ರೈಸ್ ಟು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಸ್ಟೀಮ್ ಅಂತ ಕೊಡ್ತಾರೆ. ಸ್ಟೀಮ್ ಅಂತ ಕೊಟ್ಟಾಗ ನಮ್ಗೆ ಅದು ವಾಟರ್ ವೇಪರ್ಸ್ ಅಥವಾ H2O ಇನ್ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಅಂತ ಗೊತ್ತಾಗುತ್ತೆ. ಅವಾಗ ನಾವು ಇಲ್ಲಿ ಜಿ ಅಂತ ಬರುತ್ತೆ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಜೊತೆಗೆ ಈ ಸ್ಟೇಟ್ ಗಳನ್ನ ಮೆನ್ಷನ್ ಮಾಡೋದ್ರ ಜೊತೆಗೆ ಅಂದ್ರೆ ಯಾವ ಫಿಸಿಕಲ್ ಸ್ಟೇಟ್ ಅಲ್ಲಿ ಇದೆ ಅಂತ ಮೆನ್ಷನ್ ಮಾಡೋದ್ರ ಜೊತೆಗೆ ರಿಯಾಕ್ಷನ್ಸ್ ಕಂಡೀಷನ್ಸ್ ಕೂಡ ಮೆನ್ಷನ್ ಮಾಡಬೇಕು. ಅಂದ್ರೆ ಈ ರಿಯಾಕ್ಷನ್ ಯಾವ ಒಂದು ಟೆಂಪರೇಚರ್ ಅಲ್ಲಿ ಇದೆ, ಟೆಂಪರೇಚರ್ ಯಾವ ಒಂದು ಟೆಂಪರೇಚರ್ ಅಲ್ಲಿ ರಿಯಾಕ್ಷನ್ ಮಾಡಬೇಕು, ಮತ್ತೆ ಯಾವ ಪ್ರೆಷರ್ ಅಲ್ಲಿ, ಯಾವ ಪ್ರೆಷರ್, ಜೊತೆಗೆ ಏನಾದ್ರು ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ಆ ಕೆಟಲಿಸ್ಟ್ ಕೂಡ ಮೆನ್ಷನ್ ಮಾಡಬೇಕು. ಇಲ್ಲಿ ನೋಡಿ, ಹೀಟ್ ಮಾಡ್ತಿದೀವಿ ಅಂತ ಅಂದ್ರೆ ಫಿಸಿಕಲ್ ಸ್ಟೇಟ್. ಈಗ ಹೀಟ್ ಮಾಡಲಿ ಅಂದ್ರೆ FeSO4 ಬಂದ್ಬಿಟ್ಟು Fe2O3 ಆಗಿ ಕನ್ವರ್ಟ್ ಆಗಲ್ಲ. ಹಂಗೆ ಇದಕ್ಕೆ ಕನ್ವರ್ಟ್ ಆಗಂದ್ರೆ ಹೀಟ್ ಮಾಡಬೇಕು, ಫಿಸಿಕಲ್ ಸ್ಟೇಟ್ ಕೂಡ ಮೆನ್ಷನ್ ಮಾಡಬೇಕು.
ಹಾಗೆ ನೋಡಿ ಕಾರ್ಬನ್ ಮೊನಾಕ್ಸೈಡ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದಾಗ ಮೆಥನಾಲ್ ಫಾರ್ಮೇಶನ್ ಆಗಿದೆ. ಇಲ್ಲಿ ಪ್ರೆಷರ್ ಕೂಡ ಮೆನ್ಷನ್ ಮಾಡಿದೆ 340 ATM ಅಂತ. ಅಂದ್ರೆ 340 ATM ಅನ್ನೋದು ಇದು ಪ್ರೆಷರ್. ಸೊ ಈ ಒಂದು ಪ್ರೆಷರ್ ಅಲ್ಲಿ ಮೇಂಟೈನ್ ಮಾಡಿದಾಗ ಮಾತ್ರ ಈ ಒಂದು ರಿಯಾಕ್ಷನ್ ಆಗುತ್ತೆ, ಇಲ್ಲ ಅಂದ್ರೆ ರಿಯಾಕ್ಷನ್ ಆಗಲ್ಲ. ಬೇರೆ ಪ್ರೆಷರ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ರಿಯಾಕ್ಷನ್ ಆಗಲ್ಲ. ಇನ್ನು ಕೆಲವು ರಿಯಾಕ್ಷನ್ಸ್ ಗಳಿಗೆ ಈ ಟೆಂಪರೇಚರ್ ಅಲ್ಲಿ ಮಾಡಿದ್ರೆ ಮಾತ್ರ ಈ ರಿಯಾಕ್ಷನ್ ಆಗುತ್ತೆ ಅಂತ ಇರುತ್ತೆ. ಸೊ ಆ ಟೆಂಪರೇಚರ್ ಕೂಡ ಮೆನ್ಷನ್ ಮಾಡಬೇಕು. ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಾರೆ ಕೆಲವೊಂದ್ಸಲಿ ಟೆಂಪರೇಚರ್ ಗೊತ್ತಿಲ್ಲ ಅಂದ್ರೆ ಬರೆಯೋ ಅವಶ್ಯಕತೆ ಇರಲ್ಲ, ಕೆಲವಕ್ಕೆ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಎಕ್ಸಾಮ್ ಅಲ್ಲಿ ಕೇಳಿದಾಗ್ಲೂ ಕೂಡ ಟೆಂಪರೇಚರ್ ನ ATM ಪ್ರೆಷರ್ ನ ಏನ್ ಪ್ರೆಷರ್ ಕೇಳಿದ್ರಲ್ಲ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಕೆಲವೊಂದ್ಸಲಿ ಏನಾದ್ರೆ ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ಆ ಕೆಟಲಿಸ್ಟ್ ನ ಯಾರೋ ಮಾರ್ಕ್ ಮೇಲೆ ಕೆಳಗಡೆ ಮೆನ್ಷನ್ ಮಾಡಬೇಕು. ಟೆಂಪರೇಚರ್ ಪ್ರೆಷರ್ ಎಲ್ಲಾನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇದುವರೆಗೂ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಕ್ವೇಶನ್ಸ್ ಯಾವ ರೀತಿ ಬರೀತೀವಿ ಅಂತ ಗೊತ್ತಾಯ್ತು, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಗೊತ್ತಾಯ್ತು. ಬ್ಯಾಲೆನ್ಸ್ ಮಾಡಿದ ನಂತರ ರಿಯಾಕ್ಟೆಂಟ್ ಪ್ರಾಡಕ್ಟ್ ಗಳನ್ನ ವಿತ್ ರೆಸ್ಪೆಕ್ಟ್ ಯಾವ್ದೋ ಸ್ಟೇಟ್ ಅಲ್ಲಿ ಇದೆ, ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್, ಅಕ್ವೇಸ್ ಅವೆಲ್ಲನೂ ಕೂಡ ಮೆನ್ಷನ್ ಮಾಡಬೇಕು. ನಂತರ ಆ ರಿಯಾಕ್ಷನ್ ಯಾವ ಒಂದು ಟೆಂಪರೇಚರ್ ಅಲ್ಲಿ ರಿಯಾಕ್ಷನ್ ಮಾಡ್ತಾ ಇದೀವಿ, ಮತ್ತೆ ಎಷ್ಟು ಪ್ರೆಷರ್ ನ ಮೇಂಟೈನ್ ಮಾಡಿದೀವಿ, ರಿಯಾಕ್ಷನ್ ಮಾಡೋದಕ್ಕೆ ಯಾವ್ದಾರ ಕೆಟಲಿಸ್ಟ್ ನ ಯೂಸ್ ಮಾಡಿದೀವ ಅವೆಲ್ಲಾನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದೆ ಅದನ್ನು ಮೆನ್ಷನ್ ಮಾಡಿ. ಕೊಟ್ಟಿಲ್ಲ ಅಂದ್ರೆ ಜಸ್ಟ್ ಒಂದು ಇಕ್ವೇಶನ್ ಈ ರೀತಿ ಇದನ್ನು ಏನು ಕೊಟ್ಟಿಲ್ಲ ನೋಡಿ, ಟೆಂಪರೇಚರ್ ಕೊಟ್ಟಿಲ್ಲ, ಪ್ರೆಷರ್ ಕೊಟ್ಟಿಲ್ಲ, ಯಾವ ಕೆಟಲಿಸ್ಟ್ ಯೂಸ್ ಮಾಡಿಲ್ಲ. ಸೊ ಈ ರೀತಿ ಇಕ್ವೇಶನ್ಸ್ ಗಳು ಕೂಡ ಬರ್ತವೆ, ಈ ರೀತಿ ಇಕ್ವೇಶನ್ಸ್ ಕೂಡ ಬರ್ತವೆ. ಸನ್ಲೈಟ್ ಅಂದ್ರೆ ಸನ್ಲೈಟ್ ಇದ್ದಾಗ ಮಾತ್ರ ರಿಯಾಕ್ಷನ್ ಆಗುತ್ತೆ, ನಾವು ಹೀಟ್ ಮಾಡಿದ್ರೆ ಆಗಲ್ಲ. ಸೊ ಇದಕ್ಕೆ ಏನ್ ಮಾಡ್ತೀವಿ, ಯಾವ ಕಂಡೀಷನ್ ರಿಯಾಕ್ಷನ್ಸ್ ಕಂಡೀಷನ್ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇದುವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದು ನಿಮ್ಗೆ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಹಾಗೂ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಅಲ್ಲಿ ಕ್ಲಿಕ್ ಮಾಡಿ ಆಲ್ ಅಂತ ಕೂಡ ಮರಿಬೇಡಿ. ಯಾಕೆಂದ್ರೆ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಬರೋ ನೋಟಿಫಿಕೇಶನ್ ಮಿಸ್ ಮಾಡ್ಕೋಬೇಡಿ. ಯಾವುದೇ ರೀತಿ ಒಪಿನಿಯನ್ ಆಗಲಿ ಅಥವಾ ಸಜೆಷನ್ ಗಳಾಗ್ಲಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.